ಅದ್ಯಾಕೋ ಏನೋ ಧಾರವಾಡದಲ್ಲಿ ಒಂದಾದರ ಮೇಲೊಂದು ಅಗ್ನಿ ದುರಂತಗಳು ಸಂಭವಿಸ್ತಾನೆ ಇವೆ. ಏನು ಕಳೆದ ದಿನ ಸೋಮವಾರ ಓಮಿನಿ ಕಾರು ಬೆಂಕಿ ಹೊತ್ಕೊಂಡು ದಗದಗ ಹೊತ್ತೆ ಹೊರದಂತಹ ಘಟನೆ ನಡೆದಿತ್ತು. ಅದು ಮಾಸುವ ಮುನ್ನವೇ ಈಗ ಮತ್ತೊಂದು ಘಟನೆ ಆಗಿದೆ. ಟೀ ಶಾಪ್ ಅಂಗಡಿ ಏನಿದೆ ಅದಕ್ಕೆ ಬೆಂಕಿ ತಗಲಿದೆ. ಈ ಒಂದು ಘಟನೆ ಆಗಿದೆ ಧಾರವಾಡದ ಮುರುಘರಾಜೇಂದ್ರ ನಗರದ MR ನಗರದಲ್ಲಿ ನಡೆದಿರುವಂಥದ್ದು. ಇನ್ನು ಓಮಿನಿ ಕಾರ್ಗೆ ಏನು ಬೆಂಕಿ ಹೊತ್ಕೊಂಡಿತ್ತಲ್ಲ, ಆ ಘಟನೆ ನಡೆದೇನು ತುಂಬ ದಿನ ಆಗಿಲ್ಲ. ಅಲ್ಲಿ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿತ್ತು ಕಾರಿಗೆ. ಆ ಘಟನೆಯನ್ನು ನೋಡಿ ಆ ಭಾಗದ ಜನರು ಬೆಚ್ಚಿ ಬಿದ್ದಿದ್ರು. ಆದರೆ ಈಗ ಈ ಘಟನೆ ಮಾಸುವ ಮುನ್ನವೇ ಇನ್ನೊಂದು ಘಟನೆ ಆಗಿದೆ. ಧಾರವಾಡದ ಹೆಮ್ಮಿಕೇರಿಯಲ್ಲಿ ಟೀ ಶಾಪ್ ಇದೆ. ಆ ಟೀ ಶಾಪ್ಗೆ ಬೆಂಕಿ ತೆಗೆದಿರುವಂಥದ್ದು. ಬೆಂಕಿ ತಗಲಿ ಆ ಶಾಪ್ ಸುಟ್ಟು ಹೋಗಿದೆ. ಆದರೆ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಂದು ಅನಾಹುತ ತಪ್ಪಿದೆ ಅಂತ ಹೇಳಬಹುದು. ಬೆಂಕಿ ತಗುಲಿರುವುದನ್ನು ನೋಡಿದಂತಹ ಸ್ಥಳೀಯರು ಏನು ಮಾಡಿದ್ದಾರೆ, ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದಾರೆ ಸಿಬ್ಬಂದಿಗಳಿಗೆ. ಮಾಹಿತಿಯನ್ನು ಕೊಟ್ಟ ನಂತರ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಿಬ್ಬಂದಿಗಳು. ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಂದಿಸಿ ದೊಡ್ಡ ಮಟ್ಟದ ಅಪಾಯವನ್ನು ಕೂಡ ತಪ್ಪಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತವೊಂದು ತಪ್ಪಿ ಹೋಗಿದೆ. ಮತ್ತೊಂದು ಘಟನೆ ಆಗಿದೆ. ಟೀ ಶಾಪ್ ಅಂಗಡಿ ಏನಿದೆ ಅದಕ್ಕೆ ಬೆಂಕಿ ತಗಲಿದೆ. ಈ ಒಂದು ಘಟನೆ ಆಗಿದೆ ಧಾರವಾಡದ ಮುರುಘರಾಜೇಂದ್ರ ನಗರದ MR ನಗರದಲ್ಲಿ ನಡೆದಿರುವಂಥದ್ದು. ಇನ್ನು ಓಮಿನಿ ಕಾರ್ಗೆ ಏನು ಬೆಂಕಿ ಹೊತ್ಕೊಂಡಿತ್ತಲ್ಲ, ಆ ಘಟನೆ ನಡೆದೇನು ತುಂಬ ದಿನ ಆಗಿಲ್ಲ. ಅಲ್ಲಿ ಸಿಲಿಂಡರ್ ಲೀಕ್ ಆಗಿ ಬೆಂಕಿ ಹೊತ್ಕೊಂಡಿತ್ತು ಕಾರಿಗೆ. ಆ ಘಟನೆಯನ್ನು ನೋಡಿ ಆ ಭಾಗದ ಜನರು ಬೆಚ್ಚಿ ಬಿದ್ದಿದ್ರು. ಆದರೆ ಈಗ ಈ ಘಟನೆ ಮಾಸುವ ಮುನ್ನವೇ ಇನ್ನೊಂದು ಘಟನೆ ಆಗಿದೆ. ಧಾರವಾಡದ ಹೆಮ್ಮಿಕೇರಿಯಲ್ಲಿ ಟೀ ಶಾಪ್ ಇದೆ. ಆ ಟೀ ಶಾಪ್ಗೆ ಬೆಂಕಿ ತೆಗೆದಿರುವಂಥದ್ದು. ಬೆಂಕಿ ತಗಲಿ ಆ ಶಾಪ್ ಸುಟ್ಟು ಹೋಗಿದೆ. ಆದರೆ ಯಾರಿಗೂ ಕೂಡ ಏನೂ ಆಗಿಲ್ಲ. ಒಂದು ಅನಾಹುತ ತಪ್ಪಿದೆ ಅಂತ ಹೇಳಬಹುದು. ಬೆಂಕಿ ತಗುಲಿರುವುದನ್ನು ನೋಡಿದಂತಹ ಸ್ಥಳೀಯರು ಏನು ಮಾಡಿದ್ದಾರೆ, ಅಗ್ನಿಶಾಮಕ ದಳಕ್ಕೆ ಫೋನ್ ಮಾಡಿದ್ದಾರೆ ಸಿಬ್ಬಂದಿಗಳಿಗೆ. ಮಾಹಿತಿಯನ್ನು ಕೊಟ್ಟ ನಂತರ ಕೂಡಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಿಬ್ಬಂದಿಗಳು. ಬಂದು ಬೆಂಕಿಯನ್ನು ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನಂದಿಸಿ ದೊಡ್ಡ ಮಟ್ಟದ ಅಪಾಯವನ್ನು ಕೂಡ ತಪ್ಪಿಸಿದ್ದಾರೆ. ಸಾರ್ವಜನಿಕರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ದುರಂತವೊಂದು ತಪ್ಪಿ ಹೋಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.